ಹಾಯ್, ಹೇಗಿದ್ದೀರಾ? ರಾಮಾಯಣ ಗ್ಲಿಮ್ಸ್ ಟೀಸರ್ ಬಂದು 2 ವಾರ ಆಯ್ತು. ಫುಲ್ ಸುದ್ದಿಯಲ್ಲಿತ್ತು. ಮೇಕಿಂಗ್ ಅಂಡ್ ಕಾಸ್ಟಿಂಗ್ ವಿಷಯದಲ್ಲಿ ಕೆಲವರು ನೆಗೆಟಿವ್, ಪಾಸಿಟಿವ್ ಎರಡೂ ಹೇಳ್ತಿದ್ರು. ಇವಾಗ ನಾನು ಹೇಳಕ್ ಹೊರಟಿದ್ದು ಹೊಸ ಟ್ರೈಲರ್ ಬಗ್ಗೆ. ಒಂದು ಸ್ಪೆಷಲ್ ಎಂಟ್ರಿ ಕೊಟ್ಟಿದೆ. ರಾಮಾಯಣ ಅಷ್ಟು ದೊಡ್ಡ ಬಜೆಟ್ ಸಿನಿಮಾ ಅಂತೂ ಅಲ್ಲ. ಬಟ್ ಟೀಸರ್ ಅದಕ್ಕಿಂತೇನೂ ಕಮ್ಮಿ ಇಲ್ಲ. ಮೂವಿ ಹೆಸರು ಕೃಷ್ಣಾವತಾರ. ಹೌದು, ಆಲ್ರೆಡಿ ಎಲ್ಲೂ ಟ್ರೈಲರ್ ನೋಡಿರ್ತಾರೆ. ಯಾವಾಗ ಅನೌನ್ಸ್ ಆರ್ ಮೇಕಿಂಗ್ ಆಯ್ತೋ ಗೊತ್ತಿಲ್ಲ. ಸಡನ್ ಆಗಿ 2 ದಿನದ ಹಿಂದೆ ಟ್ರೈಲರ್ ಬಂತು. ವಾವ್, ಅಮೇಸಿಂಗ್ ಅಂತಾನೆ ಹೇಳ್ಬೋದು. ವಿಜುವಲ್, ವಿಎಫ್ಎಕ್ಸ್, ಮೇಕಿಂಗ್ ಯಾವುದ್ರಲ್ಲೂ ಕಮ್ಮಿ ಅನ್ಸಿಲ್ಲ. ಹಾಡುಗಳಂತೂ ಪೀಸ್ಫುಲ್ ಎಕ್ಸ್ಪೀರಿಯನ್ಸ್ ಕೊಡೋದಂತೂ ಸುಳ್ಳಲ್ಲ. ಟ್ರೈಲರ್ ಒಂದ್ಸಲ ನೋಡಿದ್ರೆ ಮತ್ತೆ ಮತ್ತೆ ನೋಡ್ಬೇಕನ್ಸುತ್ತೆ. ಕಾಸ್ಟಿಂಗ್ ಹೊಸಬ್ರೆ, ಆದ್ರೂ ಆಕ್ಟಿಂಗ್ ಅಂತೂ ಅದ್ಭುತ. ಟ್ರೈಲರ್ ರೇಂಜ್ಗೆ ಮೂವಿ ಬಂದ್ರೆ ಹಿಟ್ ಆಗೋದಂತೂ ಗ್ಯಾರಂಟಿ. ಸಿನಿಮಾ ಅಂದಮೇಲೆ ಪಾಸಿಟಿವ್ ನೆಗೆಟಿವ್ ಕಾಮನ್. ಆದ್ರೆ 2 ದಿನದ ಹಿಂದೆ ಬಂದಿರೋ ಈ ಟ್ರೈಲರ್ ರಾಮಾಯಣದಂತಹ ಬಿಗ್ ಬಜೆಟ್ ಮೂವಿಗೆ ಕಂಪ್ಯಾರಿಸನ್ ಅಂದ್ರೆ ಯೋಚನೆ ಮಾಡಿ. ಇರೋ ಎಕ್ಸ್ಪೆಕ್ಟೇಷನ್ನ ಸಿನಿಮಾ ಉಳಿಸ್ಕೊಳುತ್ತಾ ಅನ್ನೋದನ್ನ ಸಿನಿಮಾ ರಿಲೀಸ್ ಆದ್ಮೇಲೆ ನೋಡಬೇಕು. ರಾಧಾ ಲುಕ್ಸ್ ವೆರಿ ಬ್ಯೂಟಿಫುಲ್ ಇನ್ ದ ಟ್ರೈಲರ್. ಇಷ್ಟೆಲ್ಲ ಹೈಪ್ ಕೊಟ್ಟಿರೋ ಈ ಮೂವಿ 7th ಮೇ 2026ಗೆ ರಿಲೀಸ್ ಆಗ್ತಿದೆ. ಹಾರ್ದಿಕ್ ಗಜ್ಜರ್ ಸಿನಿಮಾದ ಡೈರೆಕ್ಟರ್. ಇದು ಟ್ರೈಲರ್ ಬಗ್ಗೆ ನನ್ನ ಪಾಯಿಂಟ್ ಆಫ್ ವ್ಯೂ. ನನ್ನ ಈ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.